ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಅಧಿಕ ಮಾಸದ ಮಹಾತ್ಮೆಯ 11ನೇ ಮತ್ತು 12ನೇ ಅಧ್ಯಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ಹಿಂದಿನ ಅಧ್ಯಾಯಗಳಿಂದ ಈಗ ಕಥೆಯು ಮುಂದುವರಿಯುತ್ತದೆ. ತದನಂತರ ಬಹಳ ದುಃಖಿತಳಾದ ಮಹರ್ಷಿಮಣಿಯು ತುಂಬ ಶ್ರಮವಹಿಸಿ ಅನ್ನವನ್ನು ಬಿಟ್ಟು ಕೇವಲ ಜಲ ಮತ್ತು ವಾಯು ಸೇವನೆಯನ್ನು ಮಾಡಿ ಬಹಳ ನಿಷ್ಠೆಯಿಂದ ತಪಸ್ಸನ್ನಾಚರಿಸಲು ಶುರು ಮಾಡುತ್ತಾಳೆ. ಆಕೆಯ ಉದ್ದೇಶ ಶಂಕರನನ್ನು ಒಲಿಸಿಕೊಳ್ಳಬೇಕು ಹಾಗೂ ಭಗವಂತನ ವರವನ್ನು ಪಡೆದುಕೊಳ್ಳಬೇಕಾಗಿ ಇತ್ತು. ಹೀಗೆ ಏಕಚಿತ್ತದಿಂದ ಶಿವನನ್ನು ಜಪಿಸುತ್ತಾ 9,000 ವರ್ಷಗಳಾಯಿತು. ಆಗ ಭಗವಂತ ಆಕೆಯ ತಪಸ್ಸಿಗೆ ಒಲಿದು ಪ್ರತ್ಯಕ್ಷನಾಗಿ ನೋಡುತ್ತಾನೆ. ಆ ಕನ್ಯಾಮಣಿಯು ದೈಹಿಕವಾಗಿಯೂ ತುಂಬ ಕ್ಷೀಣವಾಗಿಯೂ ನಿಂತಲ್ಲಿಂದ ಎದ್ದು ನಿಲ್ಲುವಷ್ಟು ಕೂಡ ಆಕೆಗೆ ಅಸಾಧ್ಯವಾದುದರಿಂದ ಏನು ಎಂದು ಶಂಕರನು ಆಲೋಚಿಸುವಾಗ ಇನ್ನೇನು ಮೂರ್ಛೆ ಹೋಗುತ್ತಾಳೇನು ಅಂದಷ್ಟು ದೇಹ ಬಡವಾಗಿತ್ತು, ಮಾತನಾಡಲು ಕಷ್ಟವಾಗಿತ್ತು. ಇದನ್ನು ಕಂಡ ಶಿವನು, ಮಗಳೇ, ನಿನ್ನ ಇಚ್ಛೆಯಾದರೂ ಏನು, ಪ್ರಾರ್ಥನೆಯನ್ನು ಸ್ವೀಕರಿಸುತ್ತೇನೆ ಹೇಳು ಅಂದಾಗ ಬಹಳ ದೈನ್ಯದಿಂದ ನಿಧಾನವಾಗಿ ಎದ್ದು ಶಿವಧ್ಯಾನದಿಂದ ಶಿವಶಕ್ತಿಯ ಪ್ರಭಾವದಿಂದ ಆಕೆಯ ದೇಹದಲ್ಲಿ ಸಂಚಲನವಾಯಿತು. ನಂತರ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ, ಭಗವಂತ, ನೀನು ನನ್ನ ಭಕ್ತಿಗೆ ಮೆಚ್ಚಿ ವರವನ್ನು ಕೊಡುತ್ತಿ, ನಾನು ಬಲ್ಲೆ. ಬೇಡಿದವರ ಕೈ ಹಿಡಿದು ಅವರವರ ಅಭೀಷ್ಟಗಳನ್ನು ಪೂರೈಸುವವನು ನೀನು. ನಿನಗೆ ಕೋಟಿ ನಮಸ್ಕಾರಗಳು. ಪ್ರತಿಯೊಂದು ಜೀವಿಯನ್ನು ಜನನ ಮತ್ತು ಮರಣದ ಕಗ್ಗಂಟಿನಿಂದ ಬಿಡಿಸುವವನು ನೀನು. ಹೇ ಶಂಕರ, ದಯಾನಿದೆ, ಕರುಣಾಮೂರ್ತೆ, ನನ್ನನ್ನು ಉದ್ಧರಿಸು, ನನ್ನನ್ನು ಕಾಪಾಡು. ನಿನ್ನ ಶಕ್ತಿ ಅಪಾರವಾದುದು. ದಯವಿಟ್ಟು ನನ್ನ ಬಿನ್ನಹವನ್ನು ಆಲಿಸುದೇವಾ. ನನಗೆ ಒಬ್ಬ ಪತಿಯನ್ನು ಕರುಣಿಸು ಎಂದು ಬಾರಿ ಬಾರಿ ಕೇಳಿಕೊಂಡಾಗ, ಕನ್ಯೆ, ನೀನು ಭಕ್ತಿಯಿಂದ ಬೇಡಿದ್ದಾದರೂ ಈಗ ನಿನ್ನ ವಿಧಿಯಲ್ಲಿ ಯೋಗವಿಲ್ಲ. ಅಂದರೆ ಈ ಜನ್ಮವು ನಿನಗೆ ಪತಿಯ ಯೋಗವನ್ನು ಕೊಡುತ್ತಿಲ್ಲ. ಮುಂದಿನ ಜನ್ಮದಲ್ಲಿ ನಿನಗೆ 5 ಜನ ಪತಿಯರೊಂದಿಗೆ ವಿವಾಹವಾಗುವುದು ಎಂದು ಹೇಳಿದಾಗ ಆಕೆ ಅಂದುಕೊಳ್ಳುತ್ತಾಳೆ ಏನೆಂದರೆ, ಈ ವಿಚಾರವು ತುಂಬ ಅಪಹಾಸ್ಯ ಮಾಡಿದಂತಿದೆ ಅಲ್ವಾ. ಒಬ್ಬಳಿಗೆ 1 ಪತಿ ಇರುವುದು ಕೇಳಿದ್ದೇನೆ, ಆದರೆ 5 ಜನ ಪತಿಯರೆಂದಾಗ ವಿಚಿತ್ರವೆನಿಸುತ್ತದೆ ಅನ್ನುತ್ತಾಳೆ. ಅದಕ್ಕೆ ಶಿವನನ್ನುತ್ತಾನೆ, ನೀನು ಮೊದಲೇ ಮಹರ್ಷಿ ದುರ್ವಾಸರಿಂದ ಕೋಪಗೊಳಪಟ್ಟಿದ್ದೆ. ಅದು ಅವರಿಗೆ ನಿಂದನೆಯಾಗಿದೆ. ಹೇಗೆಂದರೆ ಅವರು ಹೇಳಿದ ಪುರುಷೋತ್ತಮ ಮಾಸವನ್ನು ಆಚರಿಸದೆ ನಿಂದನೆಯನ್ನು ಮಾಡಿದ್ದೆ. ಈ ಮಾಸವೃತವನ್ನು ಯಾರು ಆಚರಿಸುವುದಿಲ್ಲವೋ ಅವರು ನರಕಕ್ಕೆ ಹೋಗುತ್ತಾರೆ. ಇಂತಹ ಘೋರ ನರಕಕ್ಕೆ ಪಾಪಿಷ್ಠರು ಹೋಗುತ್ತಾರೆ. ಆದರೆ ಈಗ ನಿನಗೆ ನಾನು ವರವನ್ನು ಕರುಣಿಸುತ್ತಿದ್ದೇನೆ. ನೀನು ಮುಂದಿನ ಜನ್ಮದಲ್ಲಿ 5 ಗಂಡಂದರಿಗೆ ಪತ್ನಿಯಾಗಿ ಅವರ ಜೊತೆ ಉತ್ತಮ ಯೋಗ ಫಲವನ್ನು ಪಡೆಯುವೆ. ನೀನು ಯೋನಿಯಲ್ಲಿ ಹುಟ್ಟದೆ ಜನ್ಮ ಪಡೆಯುವೆ. ನಿನಗೆ ಸಚ್ಚಾರಿತ್ರರು, ಧರ್ಮದಿಂದ ನಡೆಯುವವರು, ವೀರರು, ಶೂರರು ಮತ್ತು ಭಗವಂತನಲ್ಲಿ ಅಪಾರವಾದ ಭಕ್ತಿ ಉಳ್ಳವರ ಜೊತೆ ವಿವಾಹವಾಗುವುದು. ಭಗವಂತನನ್ನು ಹೆಚ್ಚು ಪ್ರೀತಿಸಿ ಭಕ್ತಿ ಮಾಡುವವರು ಆಗಿರುತ್ತಾರೆ ಅಂದನು. ಅದು ಅಲ್ಲದೆ ಶ್ರೀಕೃಷ್ಣನ ಪರಮ ಭಕ್ತರಾದುದರಿಂದ ಉತ್ತಮ ಆಚಾರ ವಿಚಾರ ಹೊಂದಿದವರಾಗಿರುತ್ತಾರೆ. ಚಿಂತಿಸಬೇಡ. ಪುರುಷೋತ್ತಮ ಮಾಸದಲ್ಲಿ ಅದನ್ನು ನಿಂದಿಸುವುದಾಗಲಿ ಆಚರಿಸದೇ ಇರುವುದಾಗಲಿ ಮಾಡದೇ ಇದ್ದಲ್ಲಿ ಅಂಥವರಿಗೆ ನರಕ ಪ್ರಾಪ್ತಿಯಾಗುತ್ತದೆ. ಪುಣ್ಯ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿಗೆ ಇಂತಹ ಮಾಸವು ಭಾರಿ ಶ್ರೇಷ್ಠವಾದುದು. ಅದನ್ನು ಆಚರಿಸು ಎಂಬ ಸಲಹೆಯನ್ನು ಕೊಟ್ಟು ಅಂತರ್ಧಾನನಾಗುತ್ತಾನೆ. ಹೀಗೆ ಮಹರ್ಷಿ ಕನ್ಯೆಯು ಘೋರ ತಪಸ್ಸನ್ನಾಚರಿಸಿ ಶಿವನಲ್ಲಿ ಪಡೆದ ವರಗಳಿಂದ ಸಂತುಷ್ಟಳಾಗುತ್ತಾಳೆ ಎಂಬಲ್ಲಿಗೆ ಅಧ್ಯಾಯ 11 ಮುಗಿಯುವುದು. ಮುಂದಿನ ಅಧ್ಯಾಯದಲ್ಲಿ ಏನಿದೆ ಎಂಬುದರ ಬಗ್ಗೆ ನೋಡೋಣ. ನಮಸ್ಕಾರ. ಅಧ್ಯಾಯ 12. ಹೀಗೆ ಶಿವನ ನಿರ್ಗಮನದ ನಂತರ ಬಹಳ ಖೇದದಿಂದ ತನ್ನ ಜೀವನವನ್ನು ಕಳೆಯುತ್ತಾಳೆ. ಶಿವನ ತಪಸ್ಸಿನ ಪ್ರಭಾವದಿಂದ ಸಕಲ ಪಾಪಗಳನ್ನೆಲ್ಲ ಕಳೆದು ಆದಷ್ಟು ಬೇಗ ಸ್ವರ್ಗಸ್ಥಳಾಗುತ್ತಾಳೆ. ಇದೇ ಸಮಯದಲ್ಲಿ ಯಜ್ಞಸೇನನೆಂಬ ಮಹಾರಾಜನು ಯಜ್ಞವನ್ನು ಮಾಡುವ ಯೋಜನೆಯಲ್ಲಿದ್ದ. ಅದೇ ಸಮಯದಲ್ಲಿ ಯಜ್ಞಸೇನನು ಯಜ್ಞವನ್ನು ಮಾಡುತ್ತಿರುವಾಗಲೇ ದೊಡ್ಡದೊಂದು ಬೆಳಕಿನ ಮಹಾಪುಂಜವೊಂದು ಯಜ್ಞಕುಂಡದಿಂದ ಮೇಲಕ್ಕೆ ಬರುವಾಗ ಅದರ ಜೊತೆ ಪ್ರಭಾವಿ ಜ್ವಾಲೆಯೊಂದಿಗೆ ಒಂದು ಅಪ್ರತಿಮ ಸುಂದರಿಯು ಉದ್ಭವಿಸುತ್ತಾಳೆ. ಅವಳೇ ದ್ರೌಪದಿ. ಅವಳೇ ದ್ರೌಪದಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುತ್ತಾಳೆ. ಇದೇ ದ್ರೌಪದಿಯ ಸ್ವಯಂವರ ಸಂದರ್ಭದಲ್ಲಿ ಅರ್ಜುನನು ಬಿಲ್ಲನ್ನೆತ್ತಿ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯಲು ಶೌರ್ಯದಿಂದ ಮತ್ತು ಸಾಹಸದಿಂದ ದ್ರೌಪದಿಯನ್ನು ವರೆಸುತ್ತಾನೆ. ದ್ಯೂತದಲ್ಲಿ ಧರ್ಮರಾಯನು ಸೋತಾಗ ದ್ರೌಪದಿಯ ಸೀರೆಯನ್ನು ಎಳೆದು ದುಶ್ಯಾಸನನು ಅವಮಾನಗೊಳಿಸುತ್ತಾನೆ. ಇದೆಲ್ಲ ಹಿಂದಿನ ಜನ್ಮದಲ್ಲಿ ಮಹರ್ಷಿ ಕನ್ಯೆಯು ಉತ್ತಮ ಮಾಸಕ್ಕೆ ಅವಹೇಳನ ಮಾಡಿದುದೇ ಕಾರಣ. ಹಾಗಾಗಿ ಶ್ರೀಕೃಷ್ಣನು ಹೇಳುತ್ತಾನೇನೆಂದರೆ, ಹಿಂದಿನ ಜನ್ಮದಲ್ಲಿ ಆಕೆ ಮಾಡಿದ ತಪ್ಪಿನಿಂದಾಗಿ ಈ ಸಂದರ್ಭದಲ್ಲಿ ನನ್ನನ್ನು ಎಷ್ಟು ಕೂಗಿದರೂ ಅವಳಿಗೆ ವಸ್ತ್ರವನ್ನು ಕರುಣಿಸಲಾಗಲಿಲ್ಲ.
ಆದರೆ ಸ್ವಲ್ಪ ಸಮಯದ ಬಳಿಕ ಅಕ್ಷಯ ವಸ್ತ್ರಗಳನ್ನು ಕರುಣಿಸಿದೆ. ಯಾರ್ಯಾರು ಪುರುಷೋತ್ತಮ ಮಾಸವನ್ನು ಕಡೆಗಣಿಸುತ್ತಾರೋ ಅವರನ್ನು ಸಂಪೂರ್ಣ ನಾಶ ಮಾಡುತ್ತೇನೆ. ಆದ್ದರಿಂದ ನೀವೆಲ್ಲರೂ ಪುರುಷೋತ್ತಮ ಮಾಸದ ಆರಾಧನೆ ಮಾಡಿ ಎಲ್ಲರಿಗೂ ಕಲ್ಯಾಣವಾಗಲಿ ಅಂತ ಹೇಳಿ ಇನ್ನು ಮುಂದಿನ ದಿನಗಳಲ್ಲಿ ದುರ್ಯೋಧನ, ದುಶ್ಯಾಸನ ಇಂಥವರೂ ನಾಶವಾಗುತ್ತಾರೆ. ಹೀಗೆ ಕಾಮ್ಯಕವನದಿಂದ ಶ್ರೀಕೃಷ್ಣನು ದ್ರೌಪದಿಗೆ ಧೈರ್ಯ ಹೇಳಿ ದ್ವಾರಕೆಗೆ ಹಿಂದಿರುಗಲು ಸಿದ್ಧನಾಗುತ್ತಾನೆ. ಪಾಂಡವರೆಲ್ಲರೂ ಧನ್ಯವಾದ ತಿಳಿಸಿ ಶ್ರೀಕೃಷ್ಣನಿಗೆ ಬೀಳ್ಕೊಡುತ್ತಾರೆ. ತದನಂತರ ಧರ್ಮರಾಯನು ಎಲ್ಲರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಲು ಹೊರಡುತ್ತಾನೆ. ಆಮೇಲೆ ಅವರೆಲ್ಲರೂ ಪುರುಷೋತ್ತಮ ಮಾಸ ಬರಲು ಕಾಯುತ್ತಿದ್ದು ನಂತರ ವಿಧಿ ಪ್ರಕಾರ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಿ ಮುಗಿಸುತ್ತಾರೆ. ಶ್ರೀಕೃಷ್ಣನ ಬೆಂಬಲದಿಂದ, ಉಪದೇಶದಿಂದ ಕೌರವರನ್ನೆಲ್ಲ ನಾಶ ಮಾಡಿ ರಾಜ್ಯವನ್ನು ವಾಪಸ್ಸು ಪಡೆಯುತ್ತಾರೆ, ವಿಜಯವನ್ನು ಸಾಧಿಸುತ್ತಾರೆ. ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ವರ್ಣಿಸಲು ಹಾಗೂ ಅದರ ಪ್ರತಿಫಲವನ್ನು ಪಡೆಯಲು ಯಾರಿಂದಲೂ ಬಣ್ಣಿಸಲು ಸಾಧ್ಯವಿಲ್ಲ. ಸ್ವತಃ ಶ್ರೀಕೃಷ್ಣನು ಅದರ ಯಜಮಾನನಾಗಿದ್ದುದರಿಂದ ಇದರ ಪ್ರಭಾವ ಅಪೂರ್ವ ಹಾಗೂ ವಿಸ್ಮಯಕಾರಿ. ಎಂಬಲ್ಲಿಗೆ 12ನೇ ಅಧ್ಯಾಯವು ಪೂರ್ಣಗೊಳ್ಳುತ್ತದೆ. ಮುಂದಿನ ಅಧ್ಯಾಯ ಹಾಗೂ ವಿಡಿಯೋಗಳನ್ನು ಶೀಘ್ರವಾಗಿ ವೀಕ್ಷಿಸುವರಂತೆ. ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಪ್ಲೇಲಿಸ್ಟ್ ಹಾಕಿದ್ದಲ್ಲಿ ತಮ್ಮ ಇದುವರೆಗೆ ನಾವು ಹಾಕಿರುವ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಿರುತ್ತದೆ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ತಾವು ವೀಕ್ಷಿಸಿದ ಪ್ರತಿಯೊಂದು ವಿಡಿಯೋಗಳಿಗೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ನಮಸ್ಕಾರ.